ರೇಣುಕಾಸ್ವಾಮಿ ಕೊಲೆ ವೇಳೆ ಬಳಸಿದ್ದ ಬೈಕನ್ನು ಸೀಸ್ ಮಾಡಲಾಗಿದೆ. ಡಿಯೋ ಬೈಕ್ನಲ್ಲಿ ಶೆಡ್ಗೆ ಬಂದಿದ್ದ ಆರೋಪಿ ಧನರಾಜ್. ನೋಡೀಗ ತನಿಖೆ ಎಷ್ಟು ವೇಗವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಎಲ್ಲ ಆಯಾಮಗಳಲ್ಲೂ ಮಾಡ್ತಾ ಇದ್ದಾರೆ ಮತ್ತು ಕೆಲವೊಂದಿಷ್ಟು ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಈ ಡಿಯೋ ಬೈಕ್ನಲ್ಲಿ ಈ ಆರೋಪಿ ಧನರಾಜ್ ಬಂದಿದ್ದ. ಮೆಗ್ಗನ್ ಡಿವೈಸ್ ತೆಗೆದುಕೊಂಡು ಶೆಡ್ಗೆ ಬಂದಿದ್ದ, ಅಂದರೆ ಕರೆಂಟ್ ಶಾಕ್ ಕೊಡಲಿಕ್ಕೆ. ಡಿಯೋ ಸೀಸ್ ಮಾಡಿ ಮಹಜರು ಮಾಡಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ವೇಳೆ ಬಳಸಿದಂಥ ಬೈಕ್ ಇದು, ಡಿಯೋ ಬೈಕು. ಇವನು ಧನರಾಜ್ ಅಲಿಯಾಸ್ ರಾಜು. ಅಂದರೆ ಅವನು RR ನಗರದವನೇ. ಅವತ್ತು ಆ ಮೆಗ್ಗನ್ ಡಿವೈಸ್ ಏನಿದೆ ಆ ಒಂದು ಉಪಕರಣವನ್ನು ತೆಗೆದುಕೊಂಡು ಬಂದಿದ್ದ. ಅದೇ ಬೈಕ್ನಲ್ಲಿ ಅವನು ಇಟ್ಕೊಂಡು ಬಂದಿದ್ದ. ಈಗ ಬೈಕನ್ನು ಕೂಡ ಜಪ್ತಿ ಮಾಡಿದ್ದಾರೆ. ನೋಡಿ, ಪ್ರತಿಯೊಂದು ಕೂಡ ಇಲ್ಲಿ ಸಾಕ್ಷಿಯಾಗಿ ನಿಲ್ಲುತ್ತೆ. ಈಗ ಮೆಗ್ಗನ್ ಡಿವೈಸ್ ಏನಿದೆ ಅದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದೇ ಮೆಗ್ಗನ್ ಡಿವೈಸ್ನಿಂದ ರೇಣುಕಾಸ್ವಾಮಿಗೆ ಕೊಡಬಾರದ ಹಿಂಸೆ ಕೊಟ್ಟಿದ್ದಾರಂತೆ. ಅಂದರೆ ಅವನಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರಂತೆ. ಈಗ ಮೆಗ್ಗನ್ ಡಿವೈಸ್ ಅಂದರೆ ನಿಮಗೆ ನೀವು ಸಹಜವಾಗಿ ನೋಡಿರ್ತೀರಿ, ಕರೆಂಟ್ ಚೆಕ್ ಮಾಡೋದದು. ಹಾಗಾಗಿ ಅದನ್ನ ಇಟ್ಕೊಂಡು ಇವನಿಗೆ ಅವರು ಹಿಂಸೆಯನ್ನು ಕೊಟ್ಟಿದ್ದಾರೆ. ಅದರ ಪಾತ್ರಧಾರಿ ಯಾರಿದ್ದಾರೆ, ಇವನೇ ಮೇನು, ಧನರಾಜ. ಇವನಿಗೆ ಈ ಐಡಿಯಾ ಬಂದಿದ್ದು. ಹಾಗಾಗಿ ಈಗ ಸ್ಥಳ ಮಹಜರು ಆದಮೇಲೆ ಡಿಯೋ ಬೈಕನ್ನು ಸೀಸ್ ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕ್ಷ್ಯಗಳನ್ನು ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕಂದರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗುತ್ತೆ, ನ್ಯಾಯಾಧೀಶರ ಮುಂದೆ ಸಾಕ್ಷಿಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಈ ಕೊಲೆ ಪ್ರಕರಣದಲ್ಲಿ ಫೈನಲಿ ನಿರ್ಧಾರ ಆಗೋದು, ಆರೋಪಿಗಳಿಗೆ ಶಿಕ್ಷೆ ಆಗೋದು ಅಥವಾ ಅದರ ಪ್ರಮಾಣ ಎಲ್ಲವೂ ಸಾಕ್ಷಿಗಳ ಮೇಲೆ ನಿಂತಿದೆ ಇದು. ಯಾಕಂದರೆ ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕರೆಂಟ್ ಶಾಕ್ ಕೊಟ್ಟವ್ರು ಬೇರೆ, ರಾಡಿಂದ ಹೊಡೆದವ್ರು ಬೇರೆ, ರೀಪಿಸಿಂದ ಹೊಡೆದವ್ರು ಬೇರೆ, ಆತನಿಗೆ ಮರ್ಮಾಂಗಕ್ಕೆ ಒದ್ದವ್ರು ಬೇರೆ. ಹೀಗೆ ಒಂದು 15ರಿಂದ 16 ಜನರ ಗುಂಪೇನಿತ್ತು. ಈ ಧನರಾಜ್ ಏನಿದ್ದಾನೆ ಇವನು ಮತ್ತು ನಂದೀಶ್ ಅನ್ನುವಂಥವನು ಇಬ್ಬರು ಕೂಡ ರೇಣುಕಾಸ್ವಾಮಿಗೆ ಈ ಮೆಗ್ಗನ್ ಡಿವೈಸಿಂದ ಅವತ್ತು ಶಾಕ್ ಟ್ರೀಟ್ಮೆಂಟನ್ನು ಕೊಟ್ಟಿದ್ದರು. ಆವಾಗಲೇ ಅವನು ಸತ್ತೋದ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈತನೇ A9 ಆರೋಪಿ ಧನರಾಜ್. ಇವನು ತಲೆ ಮರೆಸ್ಕೊಂಡಿದ್ದ. ಈಗ ಅವನನ್ನು ಕೂಡ ಅವನ ಸ್ನೇಹಿತನ ಮನೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದರೆ ಈ ಆರೋಪಿಗಳು ಹೇಗೆಲ್ಲ ರೇಣುಕಾಸ್ವಾಮಿಯನ್ನು ಹಿಂಸಿಸಿ ಕೊಲೆ ಮಾಡಿದ್ದಾರೆ ಅನ್ನೋದು ಒಂದೊಂದಾಗಿ ಭಯಾನಕವಾದಂಥ ಸತ್ಯಗಳು ಹೊರಗೆ ಬರ್ತಾ ಇದೆ. ಈ ಮೆಗ್ಗನ್ ಡಿವೈಸ್ ಏನಿದೆ ಇದು ಕೂಡ ಪ್ರಬಲವಾದಂಥ ಸಾಕ್ಷಿಯಾಗುತ್ತೆ. ಅವತ್ತು ಪ್ರಸನ್ನ ಕುಮಾರ್ ಅವರು ನ್ಯಾಯಾಧೀಶರ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದರು. ಕರೆಂಟ್ ಶಾಕ್ನಿಂದ, ಅಂದರೆ ಕರೆಂಟ್ ಶಾಕ್ ಕೊಟ್ಟು ಅವನಿಗೆ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂಥೇಳಿ ಆ ಮೆಗ್ಗನ್ ಡಿವೈಸನ್ನು ಕೂಡ ವಶಪಡಿಸ್ಕೊಳ್ಬೇಕಾಗಿದೆ ಅಂತ ಕೋರ್ಟ್ ಗಮನಕ್ಕೆ ತರ್ತಾರೆ. ಈಗ ಅದನ್ನು ವಶಪಡಿಸ್ಕೊಂಡಿದ್ದಾರೆ. ಇದು ಕೂಡ ಹೈ ವಿಟ್ನೆಸ್ ಆಗಲಿದೆ.